ಮವನಿನ ಮಗಳತಿ ಬರಿಸಿ ನೋಡಾಟ ಏಕ ಬೆಳೆಸಿ ಈಗ ಕಟಮಸ್ತ ನೋದಯ್ಯ ಸುಸ್ತ ಬಾದಿಯಲ್ಲಿ ಸಸ್ರ ಐತಿ ಸಾಕ ಐತಿ ಬಡಿಯ ಸೊಂಡ ಐತಿ ಟೊಂಡಿಯ ಎಬುದಲೆನ ಅಡಿಯಲೆನ ಸಿಂಗ ಎಬುದಲೆನ ಅಡಿಯಲೆನ ಸಿಂಗ ಯಪ್ಪ ಹೋಗುನೇನಪ್ಪ ಯಪ್ಪ ಹೋಗೋಣ ಹೋಗೋ ನೀನ್ ಅವನ್ ಹೋಗ ಏ ಕರ್ಯ ಕೊಡ್ಲಿ ಕರ್ಯ ಸುಮ್ಮನ ಹೋಗಲೆ ಮನಿಗೆ ಹೋಗ ನಿನಗೆ ಬೇಕಣ್ಣ ಮತ್ತೆ ಎಲ್ಲಂದ್ರೆ 200,000 ರೂಪಾಯಿ ನೋಟ್ ಕೊಡು ನನಗೆ ಗಪ್ ನೋಡ್ರಿ ಮತ್ತೆ ನಾನು ಬಿಟ್ಟು ಹೋದ್ರೆ ಸೈನ್ಯ ಎಷ್ಟ ದೊಡ್ಡದಾಗಿರಿ ರಾಜಗೌಡ ಪಾಟರಾಗಿ ಮಾಡಿದ ಎಲ್ಲ 2 ನಂಬರ್ ಕೇಸವನ್ನು ನನ್ನ ಬುರುಡೆ ಮೇಲಿಟ್ಟು ಬುಗುರಿ ಅಂತ ಆಟ ಆಡಿಸಿಲ್ಲ ಮಗನೇ. ನಂಬಿಕೆ ತೋವಿ 5 ಉಪಯೋಗಿಸ್ಕೊಂಡ್ರೆ ಆಯ್ತು. ಸಾಕಿ ಬೆಳೆಸಿದ ವೆಂಕನಗೌಡನ ಕರಲು ಕುಡಿ ವಿಕ್ರಮದಿಂದ ಚಾಟ ಕಡಿಸುವ ಮಗನೇ ಅಚ್ಚನ. ಆ ಕಾಡಿನ ತನ್ನ ಬದುಕು ಸಾಧಿಸಿ ಹುಲಿಯ ಹಾಲು ಕುಡಿದ ಬೇಗ ಸಿಂಹ ನಾನು. ಕಾಡಿನಿಂದ ನಾಡಿಗೆ ಸ್ಥಳಾಂತರಿಸಲೇಬೇಕು. ಈ ರಾಜ್ಯಗಳನ್ನು ಮಂಟ ಹಾಕಲು ದಿಟ್ಟವಾಗಿ ಬೇದ ನಿಂತ ಕಾಡಿನ ಮರ ಸಿಂಹನೇ ಸರಿಸಾಟಿ. ಈ ಸೆರೆ ಖಾನ್ ಕೂಗು ಮರ ಸಿಂಹಕ್ಕೆ ಕೇಳಿದ್ದಾಯ್ತು. ಇನ್ನು ನಾಡಿನಡಿಗೆ ಬಂದು ಕಾರ್ಯ ಪೂರ್ಣಗೊಳಿಸೋದು ಒಂದೇ ಬಾಕಿ. ಈ ಸೆರೆ ಖಾನ್ ಗರ್ಜಿಸಿದ್ರೆ ಇಡೀ ಭೂಮಂಡಲ ಕರಗಳಂತ ನಡಿಗೆ ಬಿಡ್ಬೇಕು. ಈ ಕಾಡಿನ ಸಿಂಹ ಕೆಲಸ ಇದ್ದಾಗ ಮಾತ್ರ ನಾಡಿಗೆ, ಕೆಲಸ ಮುಗಿದ ಮೇಲೆ ಮತ್ತೆ ನಾಡಿಗೆ ಅಂದ್ರೆ ನಿಮ್ಮಂತ ಶ್ರೀಮಂತರಿಗೆ ಸಿಡಿದ ನಾನು ಬರ್ತೀನಿ ಮಗನೇ, ಬರ್ತೀನಿ. ರೌಡಿ ಸಮಲ್ಯಾರದು ಆಗಲ್ಲ ರಕ್ತ ನೋಡಿ ನಾನಿದ್ದೆ
ನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ನಿದ್ದೆ ಮಾಡದೆ ಲೈಫ್ ಇಲ್ಲ ರೌಡಿ ಸಂಬಂಧ ಯಾರಿಗೂ ಆಗಲ್ಲ नायक नहीं कल नायक हूँ मैं नायक नहीं कल नायक हूँ मैं दूर न जाना हो जाने जाना कारण बना ಪ್ರಾಣಿನ ಬರಬೇಡ ನಿಯತ್ತಕ್ಕೆ ಸೌಂಡಿದು ನಿಲ್ಲಲ್ಲ ನಡಿ ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನಗ್ಗಕ್ಕೆ ಇಲ್ಲಿ ಯಾರು ಎದುರಾಳಿ ಇದೆ ಬಗ್ಗೆ ನಮ್ಮಿದೆ ಅನ್ಬೇಡ ನಂಬಿ ಕೊಡಬೇಡ ಮೈ ಮರೆತು ಮರಿಬೇಡ ನಾ ಸೈಲೆಂಟ್ ಅಂತ ನಾ ವೈಲೆಂಟ್ ಅಂತ ದಾರಿ ಸಿಗಬೇಡ ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ರೌಡಿ ಸಂಬಂಧ ಯಾರಿಗೂ ಆಗಲ್ಲ ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ನೀ ಹಚ್ಚಿಟ್ರೆ ತಾಳ ಅದಾಗಿ ಅರ್ಜುನ್ ಹಚ್ಚಿಟ್ರೆ ತಾಳ ಇವನು ಹೂ ಅಂದ್ರೆ ಪ್ರೇಮಿ ಹೂ ಅಂದ್ರೆ ಸುನಾಮಿ ಸುನಾಮಿ ಅಪ್ಪರ್ತಿ ಎದುರಿಗೆ ಬಂದಾಗ ಎದುರು ಅವನು ಯಾನೇ ಇರ್ಲಿ ಯಾಕೆ ಮುರ್ಕೊಂಡ್ ಬೀಳಾಕಬೇಕ ಅದು ಈ ಅರ್ಜುನ್ ಅಂದ್ರ उसको उसको रोक कहता है उसको रोक कहता है अर्जुन कहते को अंडरवर्ल्ड डॉन 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 कहता है ಇವನು ಕಣ್ಣಿಟ್ಟರೆ ಕಾರವಿದೆ ಇವನು ಕಾಲಿಟ್ಟರೆ ಕರ್ನಾಟಕದವನೇ दिल्ली होकरे दिलदार होले शेर खान लड़े नु होगोना ಪರ್ವತದಲ್ಲಿ ದೇಶ ಕುದಯುತ್ತಿದೆ ಸಾಕ್ಷಿ ನೋಡೆಯುತ್ತಿದೆ ಸುಳ್ಳು ಎನ್ನುತ್ತಿದೆ
ದಿಲ್ಲಿಯಲ್ಲಿ ಮೋದಿ ಸರ್ಕಾರ, ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಇದೇ ನಮ್ಮ ಬೆಳಗಾವದಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಸರ್ಕಾರ, ಇದೇ ಈ ಕೌರವಿ ಗ್ರಾಮದಲ್ಲಿ ಈ RS ಶಿವಂದೇ ಸರ್ಕಾರ, ಕಾಡಿನಲ್ಲಿ ತೌಲಿ ಊರ ಒಳಗೆ ಹೋಗ್ತಾರೆ, ಊರಿನ ಜನ ಓಡಿ ಹೋಗುತ್ತಾರೆ. ಈ ಶಿವ ಎದುರು ನಿಂತರೆ ಅದನ್ನು ಹಿಡಿದು ತಿಂದು ಹಾಕುತ್ತಾನೆ. ಸರ್ಕಾರ ಈ ರಾಜಗೌಡನನ್ನು ಎದುರು ಹಾಕಿಕೊಂಡವರಿಗೆ ಉಳಿಗೋಲವಿಲ್ಲ ಎಂಬುದು ಗೊತ್ತಿದ್ದು ನನ್ನನ್ನು ಎದುರು ಹಾಕಿಕೊಂಡೆ ಅಂದ ಮೇಲೆ ಈ ರಾಜಗೌಡ ಹೇಳುವ ಒಂದೊಂದು ಸಾಕ್ಷಿಗೆ ನಿನಗೆ ನೇಣುಗಂಬುವೇ ಶಿಕ್ಷೆ. ನಿನ್ನ ಮರಿ ಕುನ್ನಿ ಏನಾದರೂ ಬಾಲ ಬಿಚ್ಚಲು ಬಂದರೆ ಇಚ್ಚು ಇಚ್ಚಾಗಿ ಕತ್ತರಿಸಿ ಹಾಕುವೆ. ಅಷ್ಟಕ್ಕೂ ಎಗರಾಡಿದರೆ PSI ವಿಜಯ್ ಕುಮಾರ್ನಿಗೆ ಹೇಳಿ ಯಾವುದಾದ್ರೂ ಮರ್ಡರ್ ಕೇಸಿನಲ್ಲಿ ಜೈಲಿಗೆ ತಳ್ಳುವೆ.
ಈ ಟೋಕ್ಲಿ ಬ್ರದರ್ಸ್ ಗತ್ತು ಇಡೀ ಊರಿಗೆ ಗೊತ್ತು. ನನಗೆ ಜೈಲು ಕಂಬಿಯ ಶಿಕ್ಷೆ, ಮೇಲಾಗಿ ನೇಣುಗಂಬದ ಶಿಕ್ಷೆ. ಲೇ, ನನ್ನ ಅರಮನೆಗೆ ನೀನೇಕೆ ಬಂದೆಯೋ ಕೋಣೆ? ನಿನ್ನ ಪ್ರಾಣವನ್ನು ತೆಗೆದು ನಿನ್ನ ಬಿಸಿ ರಕ್ತ ಕುಡಿಯಲು ಬಂದಿರುವೆ. ಏಯ್, ನಿಮ್ಮಂತ ಬಚ್ಚಗಳನ್ನು ಕಾಡಿನಲ್ಲಿ ನಾನೆಷ್ಟು ಬೇಟೆಯಾಡಿಲ್ಲ. ಏಯ್ ರಾಜೇಗೌಡ, ನೀನಾಡೋ ಮಾತಿಗೆ ಮಾಡೋ ಕೆಲಸಕ್ಕೆ ಬೆಕ್ಕಿಗೆ ಜ್ವರ ಬರಬಹುದು, ಬಟ್ ಈ ಸಿಂಹದ ಮರಿಗಲ್ಲ. ಏಯ್ ರಾಜೇಗೌಡ, ಕಾಡಿಗೆ ಬೇಟೆಯಾಡಲು ಬಂದ ನಿಮ್ಮಂತ ನರಭಕ್ಷಕರನ್ನು ನಮ್ಮಂತ ಸಿಂಹಗಳು ಅದೆಷ್ಟು ಎದೆ ಬಗೆದು ಬಿಸಿ ರಕ್ತ ಕುಡಿದಿಲ್ಲಲೇ. ಏಯ್ ವಿಕ್ರಮ್, ನಿಮ್ಮಂತ ಸಿಂಹದ ಮರಿಗಳನ್ನು ಕಾಡಿನಲ್ಲಿ ನಾನೆಷ್ಟು ಬೇಟೆಯಾಡಿಲ್ಲ. ಓ, ನಿನ್ನ ಗುರು ಶೇರ್ ಖಾನನ ವಿರುದ್ಧ ಸಾಕ್ಷಿ ಹೇಳುತ್ತೇನೆ. ಅದನ್ನು ಯಾರು ತಡೀತಾರೋ ಅವರನ್ನು ನೋಡೇ ಬಿಡುತ್ತೇನೆ. ಚಿಕ್ಕಮ್ಮನವರ ಫೋನ್ ಮಾಡಿದಾರ್ರಿ. ಹಲೋ ಮಗಳೇ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಈಗ ಸ್ವಲ್ಪ ಫೋನ್ ಇಡಮ್ಮ. ರಾಜೇಗೌಡ, ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ ಎಂದು ತಿಳಿದು ಅದರ ಜೊತೆ ಆಟವಾಡಿದರೆ ಸರಿ, ಇಲ್ಲ ಅಂದ್ರೆ ಹೇ ವಿಕ್ರಮ್, ಸುಮ್ಮನೆ ಬಂದ ದಾರಿಗೆ ಸುಖವಿಲ್ಲದ ಹಿಂತಿರುಗಿ ಹೋದರೆ ಸರಿ, ಇಲ್ಲ ಅಂದ್ರೆ ಈ ರಾಜಗೌಡ ಮಾತನಾಡುವುದಿಲ್ಲ, ಈ ರಾಜಗೌಡ ರಿವಾಲ್ವರ್ ಮಾತನಾಡುತ್ತೆ. ಎಚ್ಚರ. ಸುಮ್ಮನೆ ಹಿಂತಿರುಗಿದರೆ ಸರಿ, ಸುಮ್ಮನೆ ಹಿಂತಿರುಗಿ ಹೋಗಲು ಬಂದಿಲ್ಲ ಈ ಕಾಡಿನ ಸಿಂಹ. ಅರ್ಥ ಮಾಡಿಕೊಂಡು ಮಾತನಾಡಲೇ ರಾಜೇಗೌಡ, ನಿನಗೆ ವಾರ್ನ್ ಮಾಡಲು ಬಂದಿರುವೆ. ಇವು ಅಲ್ಲಿಂಗ್ ಮಾಡಕ್ ನೀವೇನ್ರಿ? ಲೇ ತಲಾಟಿ, ಮುಚ್ಕೊಂಡು ನಿಲ್ಲೋದ್ ಕಲಿ. ಏಯ್ ತಲಾಟಿ, ನಿಮ್ಮ ಗೌಡನಿಗೆ ಹೇಳು, ಭೂಮಿಯ ಮೇಲೆ ಬದುಕಬೇಕೆನ್ನುವ ಆಸೆ ಅವನಿಗಿದ್ದರೆ ನನ್ನ ಗುರು ಶೇರ್ ಖಾನನ ವಿರುದ್ಧ ಸಾಕ್ಷಿ ಹೇಳಬಾರದು ಎಂದು. ಅಕಸ್ಮಾತ್ ಹೇಳಿದ್ದೆ ಆದರೆ ಈ ವಿಕ್ರಮ್ ಮಾತನಾಡುವುದಿಲ್ಲ. ಈ ವಿಕ್ರಮನ ಕೈಯಲ್ಲಿ ಇವರು ಲಾಂಗ್ ಮಾತನಾಡ್ತಿದೆ. ಎಚ್ಚರ. ಲೇ ವಿಕ್ರಮ್, ನಿನ್ನ ಗುಂಡಿಗೆಯಲ್ಲಿ ದಮ್ಮಿದ್ದರೆ 25ನೇ ತಾರೀಕಿನಂದು ನಿನ್ನ ಗುರುನ ಕಾಪಾಡಿಕೊ, ಅದನ್ನು ನಾನು ನೋಡ್ತೀನಿ. ರಾಜೇಗೌಡ, ಮೋಸದ ಬಲೆಯಲ್ಲಿ ಅಲಿದಾಡುವ ನಿನ್ನ ತಲೆಗೆ ನಾನು ಹೇಳುವುದು ಅರ್ಥ ಆಗುವುದಿಲ್ಲ. ನಿನಗೆ ಹೇಳುವ ರೀತಿಯೇ ಬೇರೆ. ಸಮಯ ಬಂದಾಗ ಬರ್ತೀನಿ, ಆಮೇಲೆ ಹೇಳ್ತೀನಿ. ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕೌರವರ ಸಂಹಾರಕ್ಕೆ ಕೃಷ್ಣನ ಜನ್ಮ. ನಿನ್ನಂತ ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ರಣ ವಿಕ್ರಮನ ಜನ್ಮ. ಸಾಧ್ಯವಿಲ್ಲ.
ಹೋಗಲೇ ಕಾಡಿನಲ್ಲಿ ಬೆಳೆದ ಕೊಬ್ಬಿನ ಪ್ರಾಣಿ, ನಿನ್ನನ್ನು ನನ್ನ ಉಪಾಯದ ಬಲೆಯಲ್ಲಿ ಮುಗಿಸಿದರಾಯಿತು. ಬಿಡಬಾರ್ದಾಗಿತ್ರಿ, ಅವನ ಗುಂಡ್ಲೆ ಒಗದು ಕೊಲ್ಬೇಕ್ರಿ. ನೀವೇನ್ರಿ ನೀವ? ನೋಡ್ತಲಾಟಿ, ಗಡ್ಡೆ ಗೆಣಸುಗಳನ್ನು ತಿಂದು ಮಾಂಸದ ರುಚಿ ನೋಡಿ ಬೆಳೆದ ಕೊಬ್ಬಿನ ಪ್ರಾಣಿ ಅದು. ಅದನ್ನು ಸುಲಭವಾಗಿ ಕೊಲ್ಲಬಾರದು, ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಕೊಲ್ಲಬೇಕು. ಹೌದ್ರಿ ಸಾವುಕಾರ, ನೀವು ಮಾಡಿದ ಪ್ಲಾನ್ ಮಾತ್ರ ಬರೋಬ್ಬರಿ ಆಯ್ತು ನೋಡ್ರಿ. ಹೋಗ್ಲಿ ಬಿಡು ತಲಾಟಿ, ಇವತ್ತು ನನ್ನ ಮಗಳು ಸಿಟಿಯಿಂದ ಬರ್ತಿದ್ದಾಳೆ. ಕಾರ್ ತೆಗೆದುಕೊಂಡು ಹೋಗಿ ಅವಳನ್ನು ಕರೆದುಕೊಂಡು ಬಾ. ಆಯ್ತ್ರಿ, ಹೋಗಿ ಕರ್ಕೊಂಡು ಬರ್ತೇನ್ರಿ. ಏ ಸೇರ್ಕೋ, ನನ್ನನ್ನು ಹೆದರಿಸುವ ಉದ್ದೇಶದಿಂದ ನೀನು ಸಾಕಿ ಬೆಳೆಸಿದ ಕೊನ್ನೆಯನ್ನು ಬಿಡುವೆಯೋ? ಈ ರಾಜಗೌಡ ಅಂತ ಗೊಡ್ಡಿ ಬೆದರಿಕೆಗಳಿಗೆ ತಲೆ ಒಡ್ಡುವುದಿಲ್ಲ. ಏಕೆಂದರೆ ಹುಟ್ಟುತ್ತಲೇ ತಾಯಿಯನ್ನು ಕೊಂದು ಬೆಳೆದ ರಾಜ ನಾನು. ಅಂಥದ್ರಲ್ಲಿ ನಿಮ್ಮಂತ ಬಚ್ಚಗಳಿಗೆ ಹೆದರ್ತೀನಿ ಅನ್ಕೊಂಡಿದೆಯೋ? ಇಲ್ಲ ಮರಿ, ಜೀವ ತೆಗೆದು ಬಿಡ್ತೀನಿ. ಈ ರಾಜಗೌಡ ಒಮ್ಮೆ ಮನಸ್ಸು ಮಾಡಿದರೆ ಮುಗಿಯಿತು. ಅವರ ಜೀವ ಉಳಿಸಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ.